ಸ್ನೇಹಿತರೆ, ಅಮೆಝಾನ್ ಆ್ಯಪ್ನಲ್ಲಿ ಯಾವುದಾದ್ರೂ ಪ್ರಾಡಕ್ಟನ್ನು ನಾವು ರಿಟರ್ನ್ ಮಾಡಿಬಿಟ್ಟು ಯಾವ ರೀತಿ ನಾವು ರಿಫಂಡನ್ನು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪಡಿಬಹುದು ಅಂತ ನಾನು ಹೇಳ್ತೀನಿ ಇವತ್ತು. ನಾವು ಅಮೆಝಾನ್ನಲ್ಲಿ ಇದುವರೆಗೂ ನಾವು ಯಾವುದೇ ಪ್ರಾಡಕ್ಟ್ನ ರಿಟರ್ನ್ ಮಾಡಿಲ್ಲ ಅಂದರೆ, ಈ ಮೊದಲ ಬಾರಿ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಬ್ಯಾಂಕ್ ಅಕೌಂಟನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅಥವಾ ನಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಯಾವ ರೀತಿ ನಾವು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಈ ಒಂದು ಪ್ರೊಸೆಸ್ನ ಹೇಳ್ತೀನಿ. ಬ್ಯಾಂಕ್ ಅಕೌಂಟ್ ಹಾಗೂ IFS ಕೋಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ನಾವು ರಿಟರ್ನ್ ಮಾಡ್ತಿರ್ಬೇಕಾದ್ರೆ ರೀಸನನ್ನು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಅಲ್ಲೆಲ್ಲ ನೋಟ್ಸ್ ಹಾಕಬೇಕಾಗುತ್ತೆ, ಯಾವ ರೀತಿ ಹಾಕಬೇಕು ಮತ್ತು ಏನೇನು ಪ್ರೊಸೀಜರ್ ಇರುತ್ತೆ ಅಂತ. ಈಗ ಸ್ವಲ್ಪ ಅಪ್ಡೇಟ್ ಆದಂಥ ಮೆಥಡ್ ಸ್ವಲ್ಪ ಚೇಂಜ್ ಆಗಿದೆ, ಆ ಒಂದು ವಿಧಾನನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಅಮೆಝಾನ್ ಅಕೌಂಟ್ನ ಒಂದು ಪ್ರಾಡಕ್ಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಇದು ನಂದಲ್ಲ, ಬೇರೆಯವರ ಪ್ರಾಡಕ್ಟು. ಈ ಒಂದು ಪ್ರಾಡಕ್ಟ್ನಲ್ಲಿ ಇದುವರೆಗೂ ಅವರು ಯಾವುದೇ ರೀತಿಯಲ್ಲಿ ಒಂದು ರಿಟರ್ನ್ ಮಾಡಿಲ್ಲ, ಯಾವುದೇ ಒಂದು ಪ್ರಾಡಕ್ಟ್ನ ರಿಟರ್ನ್ ಮಾಡಿಲ್ಲ. ಅದಕ್ಕಾಗಿ ಅಲ್ಲಿ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ನ ಕೂಡ ಆ್ಯಡ್ ಮಾಡಿಲ್ಲ ಅವರು. ಈ ಒಂದು ಇಂಥ ಒಂದು ಕಂಡೀಷನಲ್ಲಿ ಯಾವ ರೀತಿ ನಾವು ಹೊಸ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿಬಿಟ್ಟು ನಾವು ರಿಟರ್ನ್ ಮಾಡೋದಕ್ಕೆ ನಾವು ಯಾವ ರೀತಿ ಒಂದು ಅಲ್ಲಿ ಅಪ್ಲೈ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ಅಮೆಝಾನ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಕೆಳಗಡೆ ಅಕೌಂಟನ್ನು ಓಪನ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ, ಯು ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಅಕೌಂಟ್ ಒಂದು ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮೈ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಆರ್ಡರ್ಸ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಆರ್ಡರ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ಆರ್ಡರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಆರ್ಡರ್ಸ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಈ ರೀತಿ ಆರ್ಡರ್ಸ್ ಓಪನ್ ಆಗಿದೆ. ಈ ಒಂದು ಮೇಲ್ಗಡೆ ಡೆಲಿವರ್ ಟುಡೇ ಅಂತ ಏನು ಬರ್ತಾ ಇದೆ, ಈ ಒಂದು ಆರ್ಡರ್ನ ನಾನು ರಿಟರ್ನ್ ಮಾಡಬೇಕಾಗಿದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಾವು ರಿಟರ್ನ್ ಆಪ್ಷನನ್ನು ಇಲ್ಲಿ ಹುಡುಕಬೇಕಾಗುತ್ತೆ. ಇಲ್ಲಿ ನೋಡಿ ರಿಟರ್ನ್ ಆರ್ ರೀಪ್ಲೇಸ್ ಐಟಮ್ಸ್ ಅಂತ ಇಲ್ಲಿ ಎಲಿಜಿಬಲ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು, ಈ ಡೇಟ್ವರೆಗೂ ಎಲಿಜಿಬಲ್ ಇದೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಕ್ಟ್ ಆದಂಥ ರೀಸನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಿಫೆಕ್ಟಿವ್ ಆರ್ ಡಸ್ ನಾಟ್ ವರ್ಕ್ ಅಂದರೆ ನೀವು ಏನಾದರೂ ಅದು ಡ್ಯಾಮೇಜ್ ಆಗಿದೆ ಅಂದರೆ ಅದೇ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಡಿಫೆಕ್ಟಿವ್ ಐಟಮ್ ಬಂದಿದೆ ಅಂದರೆ ಅದೇ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಿಸ್ಸಿಂಗ್ ಪಾರ್ಟ್ಸ್ ಆ್ಯಂಡ್ ಆಕ್ಸೆಸರೀಸ್ ಅಂತ ಇದೆ. ಹಂಗೆ ಇಲ್ಲಿ ಕೆಳಗಡೆ ಪ್ರಾಡಕ್ಟ್ ಎಂಟೈರ್ಲಿ ಡಿಫ್ರೆಂಟ್ ಅಂತ ಇದೆ, ಅಂದರೆ ಬೇರೆ ಪ್ರಾಡಕ್ಟ್ ಬಂದಿದೆ ಅಂದರೆ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರೀಸನ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ, ಓಕೆನಾ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಪ್ರಾಡಕ್ಟ್ ಡಿಫ್ರೆಂಟ್ ಫ್ರಮ್ ವೆಬ್ಸೈಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು ರಾಂಗ್ ಸ್ಟೈಲ್ ರಿಸೀವ್ಡ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಕಮೆಂಟ್ನಲ್ಲಿ ನೀವು ಒಂದು ಸರಿಯಾಗಿ ರೀಸನನ್ನು ಬರೀಬೇಕು. ಇನ್ನೊಂದು ಸಾರಿ ಯಾವ ಕಾರಣಕ್ಕಾಗಿ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ. ನಾನೊಂದು ಪ್ರಾಡಕ್ಟ್ನ ಆ ಒಂದು ಪ್ರಾಡಕ್ಟ್ ಯಾವ ಕಾರಣಕ್ಕಾಗಿ ರಿಟರ್ನ್ ಮಾಡ್ತಾ ಇದ್ದಾರೆ ಅಂತ ನಾನು ಬರಿತೀನಿ. ಇಲ್ಲಿ ನೋಡಿ ಈ ರೀತಿ ಅಲ್ಲಿ 80 ಮೀಟರ್ ಮೆನ್ಷನ್ ಮಾಡಿದ್ರು, ಆದರೆ ಬಂದಿರೋದು 40 ಮೀಟರ್ ಮಾತ್ರ, ಅದಕ್ಕಾಗಿ ಅಂತ ನಾನು ಬರೆದಿದ್ದೀನಿ. ನಂತರದಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ನೋಡ್ಬೋದು ರಿಫಂಡ್ ಟು ಅಮೆಝಾನ್ ಪೇ ಬ್ಯಾಲೆನ್ಸ್ ಅಂತ ಇದೆ. ಹಾಗೆ ಕೆಳಗಡೆ ರಿಫಂಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ 2 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ನೀವು ಅಮೆಝಾನ್ ಪೇ ಬ್ಯಾಲೆನ್ಸ್ ಅಂತ ಇಟ್ಟು ನೀವು ಕಂಟಿನ್ಯೂ ಮಾಡಿದರೆ ಅದು ನಿಮ್ಮ ಒಂದು ಅಮೆಝಾನ್ ಪೇ ಬ್ಯಾಲೆನ್ಸ್ಗೆ ಹೋಗುತ್ತೆ. ಇಲ್ಲಾಂದರೆ ನೀವು ರಿಫಂಡ್ ಇಟ್ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಬ್ಯಾಂಕ್ ಅಕೌಂಟ್ನ ಇನ್ನೂ ಆ್ಯಡ್ ಮಾಡಿಲ್ಲ, ಈಗ ಆ್ಯಡ್ ಮಾಡೋದನ್ನು ಹೇಳ್ತೀನಿ. ಇಲ್ಲಿ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಆ್ಯಡ್ ಅ ನ್ಯೂ ಬ್ಯಾಂಕ್ ಅಕೌಂಟ್ ನೋಡ್ಬೋದು, ಆ್ಯಡ್ ಅ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ IFSC ಕೋಡ್ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾ ಇದೆ, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ IFSC ಕೋಡ್ನ ಹಾಕಿ ಅಂತ ಹೇಳ್ತಾ ಇದೆ. ನಮ್ಮ ಒಂದು ಅಕೌಂಟ್ಗೆ ನಾವು ರಿಫಂಡನ್ನು ತೊಗೊಳ್ತಾ ಇದ್ದೀವಿ, ಆ ಅಕೌಂಟ್ನ IFSC ಕೋಡ್ ಹಾಕಿಬಿಟ್ಟು ಕನ್ಫರ್ಮ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಬ್ರಾಂಚ್ ಹೆಸರೆಲ್ಲ ಬರ್ತಾ ಇದೆ. ನಂತರದಲ್ಲಿ ಇಲ್ಲಿ ಅಕೌಂಟ್ ನಂಬರ್ ಹಾಗೂ ಎಂಟರ್ ಅಕೌಂಟ್ ನಂಬರ್ ಅಂತ ಇದೆ. ಇಲ್ಲಿ ಅಕೌಂಟ್ ನಂಬರ್ನ 2 ಬಾಕ್ಸ್ನಲ್ಲಿ ಅದೇ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಈ ಒಂದು ಬಾಕ್ಸು 2 ಬಾಕ್ಸ್ನಲ್ಲಿ ಅದೇ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಹಾಕಿದ್ದೀನಿ. ಹಾಕಿದ ನಂತರದಲ್ಲಿ ಸೇವಿಂಗ್ಸ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಅಂತ ಕೇಳ್ತಾ ಇದೆ, ಸೇವಿಂಗ್ಸ್ ಅಂತ ಹಾಕಬೇಕು. ಹಾಕ್ಬಿಟ್ಟು ನಂತರದಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಸೇವ್ ಆಗಿದೆ. ಆದ ನಂತರದಲ್ಲಿ ನಾನು ಮತ್ತೆ ಇಲ್ಲಿ ರಿಫಂಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟನ್ನು ಮತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಈಗ ಆಲ್ರೆಡಿ ನಾವು ಸೇವ್ ಮಾಡಿದ್ದೀವಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕು. ಒಂದು ನಿಮಿಷ, ಇಲ್ಲಿ ಬರ್ತಾ ಇಲ್ಲದು. ಇಲ್ಲಿ ನೋಡಿ ಚೂಸ್ ಬ್ಯಾಂಕ್ ಅಕೌಂಟ್ ಅಂತ ಏನಿದೆ, ಈ ಸೆಲೆಕ್ಟ್ ಮಾಡೋರಿಗೆ ಅದು ತಗೊಳ್ಳೋದಿಲ್ಲ ನೋಡಿ. ಮತ್ತೆ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು ಇಲ್ಲಿ ಬಂದಿದೆ ಸ್ನೇಹಿತರೆ. ಇಲ್ಲಿ ನಮ್ಮ ಒಂದು ಹೆಸರು ಈ ರೀತಿ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಬರ್ತಾ ಇದೆ. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿ ಸೆಲೆಕ್ಟ್ ಆಗಿದೆ ನೋಡಿ. ಸೆಲೆಕ್ಟ್ ಆದ ನಂತರದಲ್ಲಿ ಈ ಒಂದು ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು.
ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪಿಕಪ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಕೆಳಗಡೆ ಡೇಟ್ ಆ್ಯಂಡ್ ಟೈಮ್ ನೋಡ್ಬೋದು. ಈ ಒಂದು ಡೇಟ್ಗೆ ಮತ್ತು ಈ ಸಮಯಕ್ಕೆ ನಾವು ಪಿಕಪ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆ ಡೇಟಿಗೆ ನಾವೆಲ್ಲ ಪ್ರಾಡಕ್ಟ್ನ ರೆಡಿ ಇಡಬೇಕು ಅಂದರೆ ಅದು ಯಾವ ರೀತಿ ಇತ್ತು ಅದೇ ರೀತಿ ಕಂಡೀಷನಲ್ಲಿ ಬಾಕ್ಸಲ್ಲಿ ಹಾಕಿಬಿಟ್ಟು ನಾವು ರೆಡಿ ಇಡಬೇಕಾಗುತ್ತೆ. ಪಿಕಪ್ ಅಡ್ರೆಸ್ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ. ನಂತರದಲ್ಲಿ ಕನ್ಫರ್ಮ್ ಯುವರ್ ರಿಟರ್ನ್ ಅಂತ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಪಿಕಪ್ ಅಡ್ರೆಸ್ ಅಂದರೆ ಅದೇ ಅಡ್ರೆಸ್ಸಲ್ಲಿ ಆ ಪ್ರಾಡಕ್ಟ್ನ ಇರಬೇಕು, ಅಥವಾ ನಾವು ಪಿಕಪ್ ಅಡ್ರೆಸ್ನು ಕೂಡ ಚೇಂಜ್ ಮಾಡ್ಕೋಬೋದು ಬೇಕಾದರೆ. ಇಲ್ಲಿ ನೋಡ್ಬೋದು ಯುವರ್ ರಿಟರ್ನ್ ಈಸ್ ಕನ್ಫರ್ಮ್ಡ್ ಅಂದರೆ ನಿಮ್ಮ ರಿಟರ್ನ್ ಅನ್ನೋದು ರಿಕ್ವೆಸ್ಟ್ ಅನ್ನೋದು ಅವರು ತಗೊಂಡ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪಿಕಪ್ ಅನ್ನೋದು ಈ ಡೇಟ್ಗೆ ಆಗುತ್ತೆ. ನಂತರದಲ್ಲಿ ರಿಫಂಡ್ ಇನಿಷಿಯೇಟೆಡ್, ನಂತರದಲ್ಲಿ ರಿಫಂಡ್ ಅಂತ ಈ ರೀತಿ ಎಲ್ಲ ಪ್ರೊಸೀಜರ್ ನಡಿಬೇಕು. ರಿಫಂಡ್ ಆದ ತಕ್ಷಣದಲ್ಲಿ ಈ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ರಿಫಂಡ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಪಿಕಪ್ ಆದ ನಂತರದಲ್ಲಿ ಕೆಲವು ಸಮಯದ ನಂತರದಲ್ಲಿ ನಮ್ಮ ಒಂದು ರಿಫಂಡ್ ಹಣ ಅನ್ನೋದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ರೀತಿ ನಾವು ಅಮೆಝಾನ್ ಆ್ಯಪ್ನಲ್ಲಿ ಹೊಸ ವಿಧಾನದಲ್ಲಿ ನಾವು ರಿಫಂಡನ್ನು ತಗೋಬಹುದು, ರಿಟರ್ನ್ ಮಾಡಿಬಿಟ್ಟು ರಿಫಂಡನ್ನು ತಗೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.